ಹಲೋ ಫ್ರೆಂಡ್ಸ್, ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೀಟ್ರೂಟ್ ಹಲ್ವಾನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ಹೇಳಿದ್ರೆ, ಬೀಟ್ರೂಟ್ 1 kg ಈ ಥರ ಬೀಟ್ರೂಟ್ ಇರುತ್ತೆ. ಮೇಲೆದೆಲ್ಲ ಸಿಪ್ಪೆ ನೀಟಾಗಿ ನಾವು ಪೀಲ್ ಮಾಡಿಬಿಟ್ಟು ಈ ಥರ ಸಣ್ಣಗೆ ಎರ್ಜಿ ಇಟ್ಕೋಬೇಕು. ಇದಕ್ಕೆ 1 kgಗೆ ಒಂದು 250 ml ಹಾಲು ತೊಗೊಂಡಿದ್ದೀನಿ. 2 ಬೌಲು ಬೆಲ್ಲ ಬೇಕಾಗುತ್ತೆ. ನಿಮ್ಮ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಬೆಲ್ಲದಿಂದ ಮಾಡ್ತಾಯಿದ್ದೀನಿ, ಶುಗರಿಂದ ಅಲ್ಲ. ಸೊ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದಕ್ಕೆ ಸ್ವಲ್ಪ ನಿಮಗೆ ಮೇಲೆ ಫ್ರೈ ಮಾಡಾಕಲಿಕ್ಕೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬೇರೆ ಏನು ಡ್ರೈ ಫ್ರೂಟ್ಸ್ ಬೇಕಾದರೂ ನೀವು ತೊಗೋಬೋದು. ಮೇಲೆ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಬೇಕಾಗುತ್ತೆ. ಇಷ್ಟು ಏಲಕ್ಕಿ ಇದೆ, ನಂದು ಏಲಕ್ಕಿ ಪುಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣಗೆ ತುರಿದಿರ್ತಕ್ಕಂಥ ಬೀಟ್ರೂಟ್ನ ಸ್ವಲ್ಪ ದಪ್ಪ ಪಾತ್ರೆ ಇರುತ್ತಲ್ಲ, ಈ ದಪ್ಪ ಪಾತ್ರೆಗೆ ಹಾಕ್ಬಿಟ್ಟು ಇದಿಷ್ಟು ಹಾಲು ಹಾಕ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಇದನ್ನು ಬೀಟ್ರೂಟು ಸ್ವಲ್ಪ ಹಾಲಲ್ಲಿ ಸ್ವಲ್ಪ ಬೆಂದ್ಕೊಳ್ಳಿ. ಅದು ಬೆಂದಾದಮೇಲೆ ನಿಮ್ಗೆ ಹಾಲು ಇನ್ನು ಸ್ವಲ್ಪ ಬೇಕಂದ್ರೆ ಹಾಕ್ಬೋದು. ನನಗೆ ಇಷ್ಟು ಸಾಕಂತ ಬಿಟ್ಟಿದ್ದೀನಿ. ನಿಮ್ಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಹೇಳೋದು ಮರೆತೆ, ತುಪ್ಪ ಬೇಕಾಗುತ್ತೆ ಸ್ವಲ್ಪ. ಅದು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿಬಿಟ್ಟು ಹಾಕೋಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಮೇಲೆ ಲಾಸ್ಟಿಗೆ ತುಪ್ಪದಲ್ಲಿನೂ ಸ್ವಲ್ಪ ಹಾಕಿ ಫ್ರೈ ಮಾಡಿದರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಇದು ಟೈಮ್ ಹಿಡಿಯುತ್ತೆ. ಸಿಮ್ಮಲ್ಲಿ ನೀವು ಸುಮಾರು ಒಂದು 15-20 ನಿಮಿಷ ನೀಟಾಗಿ ಅದು ಹಸಿ ವಾಸನೆ ಎಲ್ಲ ಹೋಗೋ ಥರ ಹುರ್ಕೋಬೇಕಾಗುತ್ತೆ. ಇದನ್ನು ಈ ಥರ ಸ್ವಲ್ಪ ಹಾಲು ಹಾಕಿದರೆ ಈ ಥರ ಇರುತ್ತೆ. ಅಂದರೆ ಬೀಟ್ರೂಟ್ ಬೇಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದಕ್ಕೆ. ಈಗ ಇದನ್ನು ಉರಿತಾ ಬೀಟ್ರೂಟ್ದು ಬೆನಿಫಿಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಬೀಟ್ರೂಟ್ ಬಂದು ನಮಗೆ ಬ್ಲಡ್ನ ಇಂಪ್ರೂವ್ ಮಾಡೋಂಥ ಒಂದು ಕ್ವಾಲಿಟಿ ಬೀಟ್ರೂಟಲ್ಲಿದೆ. ಆಮೇಲೆ ನೆಕ್ಸ್ಟ್ ಇದು ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಬೀಟ್ರೂಟ್ ಬ್ಲಡ್ ವೇನ್ಸ್ ಏನಿರುತ್ತಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಅಗಲ ಆಗೋ ಥರ ಮಾಡುತ್ತೆ. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಜಾಸ್ತಿ ಸ್ಪೋರ್ಟ್ಸ್ ಮೆನ್ಗಳೆಲ್ಲ ಬೀಟ್ರೂಟ್ ಜ್ಯೂಸ್ ಜಾಸ್ತಿ ಕುಡಿತಾರೆ. ಯಾಕೆ ಅಂತಂದರೆ ಇದು ಎನರ್ಜಿ, ಅಂದರೆ ಸ್ಪೋರ್ಟ್ಸ್ ಆಡಬೇಕಾದ್ರೆ ಎಷ್ಟು ಎನರ್ಜಿ ಬೇಕಲ್ಲ ಆ ಎನರ್ಜಿನ ಇದು ಲಾಂಗ್ ಟೈಮ್ವರೆಗೂ ಕೊಡುತ್ತೆ. ಹಂಗಾಗಿ ಯಾರೇ ಅಥ್ಲೆಟ್ಸ್ ಇರಲಿ, ಸ್ಪೋರ್ಟ್ಸ್ ಮೆನ್ಗಳಿರಲಿ, ಬೀಟ್ರೂಟ್ ಜ್ಯೂಸನ್ನ ರೆಗ್ಯುಲರ್ ಆಗಿ ಕುಡಿತಾ ಇರ್ತಾರೆ. ಸೊ ಹಂಗಾಗಿ ಇದು ನಮಗೆ ಮೈಂಡನ್ನು ಕಾಮ್ ರಿಲ್ಯಾಕ್ಸ್ ಆಗಿ ಮಾಡೋಂಥ ಒಂದು ಪ್ರಾಪರ್ಟಿ ಗುಣ ಇದೆ ಇದರಲ್ಲಿ. ಬೀಟ್ರೂಟಿಂದ ಬ್ಲಡ್ಡು ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಇದು ಹಾರ್ಟ್ ಹೆಲ್ತ್ಗೆ ಭಾಳನೇ ಒಳ್ಳೆಯದು. ಬೀಟ್ರೂಟು ನಮ್ಮ ದೇಹದಲ್ಲಿ ಎಲ್ಲೇ ಇನ್ಫ್ಲಮೇಷನ್ ಇರಲಿ ಅದನ್ನು ಇದು ಬೇಗನೆ ಗುಣಪಡಿಸ್ತಕ್ಕಂಥ ಒಂದು ಶಕ್ತಿ ಬೀಟ್ರೂಟಲ್ಲಿದೆ. ಆಮೇಲೆ ಇದು ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸ್ವಲ್ಪ ವಯಸ್ಸಾದವ್ರು ಬೀಟ್ರೂಟು ಸದಾ ಅಂದರೆ ಡೈಲಿ ರೊಟೀನಲ್ಲಿ ಹಸಿದೇ ಇರ್ಬೋದು, ಆಮೇಲೆ ಈ ಥರ ಎರ್ಜಿಕೊಂಡು ನಾವು ಸಲಾಡ್ ಮಾಡೋದು ತಿನ್ನೋದೇ ಇರ್ಬೋದು. ಮೆಮೊರಿ ಪವರು ಚೆನ್ನಾಗಿರುತ್ತೆ, ಮೆಮೊರಿ ಪವರ್ ಲಾಸ್ ಆಗೋದು ಕಡಿಮೆ ಆಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ನಮ್ಮ ಬೀಟ್ರೂಟಿಂದ ಇದೆ. ನೀವು ಇದನ್ನು ಸ್ವೀಟ್ ಬೇಡ ಅಂತ ಹೇಳೋರು ಸಲಾಡ್ಸಲ್ಲಿ ತೊಗೋಬೋದು, ಹಸಿದೇ ತೊಗೋಬೋದು, ಪಲ್ಯ ಮಾಡ್ಕೊಂಡು ಊಟ ಮಾಡ್ಬೋದು, ಸಾಂಬಾರಲ್ಲಿ ಯೂಸ್ ಮಾಡ್ಬೋದು. ಮಕ್ಕಳಿಗೆಲ್ಲ ಸ್ವೀಟು ತುಂಬಾ ಇಷ್ಟ ಆಗುತ್ತೆ. ಬೆಲ್ಲ ಹಾಕಿ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ಐರನ್ ಮತ್ತು ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಸಿಗುತ್ತೆ. ಡ್ರೈ ಫ್ರೂಟ್ಸ್ ಜೊತೆಗಿರುತ್ತೆ, ದೇಸಿ ತುಪ್ಪ ಇರುತ್ತೆ. ಹಾಗಾಗಿ ಟೋಟಲ್ ಒಂದು ಎನರ್ಜಿ ಪ್ಯಾಕ್ ಸ್ವೀಟ್ ಅಂತಲೇ ಹೇಳ್ಬೋದು. ಈಗ ನಾವೇನು ಅಳತೆ ಬೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಬೌಲು 2 ಬೌಲ್ 2 ಹಾಕಿ ಕಲಿಸ್ತಾ ಇರೋಣ. ಬೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಇದರಲ್ಲಿ. ಬೀಟ್ರೂಟನ್ನು ಸ್ವಲ್ಪ ಸ್ವೀಟ್ನೆಸ್ ಇರುತ್ತಲ್ಲ, ಸ್ವೀಟ್ ಇರೋದ್ರಿಂದ ನಾವು ಸ್ವಲ್ಪ ಬೆಲ್ಲ ಕಡಿಮೆನೇ ಹಾಕ್ತೀವಿ. ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ. ಇದು ದೇಸಿ ಆಕಳ ತುಪ್ಪ. ಈ ದೇಸಿ ಆಕಳ ತುಪ್ಪನ ಈ ಥರ 2 ಸ್ಪೂನ್ ಹಾಕಿ. ಈ ದೇಸಿ ಆಕಳ ತುಪ್ಪದಲ್ಲಿ ಕ್ಯಾಲರೀಸ್ ಕಡಿಮೆ ಇರುತ್ತೆ. ಸೊ ಹಂಗಾಗಿ ನಾನು ಇದೇ ಆಕಳ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ನೀಟಾಗಿ ಫ್ರೈ ಆಗೋದ್ರೊಳಗೆ ನಾವು ಇನ್ನೊಂದು ಕಡೆ ಕಾಸ್ಟ್ ಐರನ್ ಕಡೆ ಇದು ಇಟ್ಕೊಂಡು ಇದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಪೀಸಸ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಗೋಡಂಬಿನ ಫ್ರೈ ಮಾಡೋಣ. ಈಗ ಗೋಡಂಬಿ ಕೆಂಪು ಆಗ್ತಿದ್ದಂಗೆ ದ್ರಾಕ್ಷಿನ ಹಾಕ್ಬಿಡೋಣ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಈಗೆಲ್ಲ ವಾಟರ್ ಕಂಟೆಂಟ್ ಎಲ್ಲ ಹೋಗಿದೆ. ಈಗ ಟೆಕ್ಸ್ಚರ್ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಈ ಗೋಡಂಬಿ ದ್ರಾಕ್ಷಿ ಇದಿತ್ತಲ್ಲ ಇದಿಷ್ಟು ಇದರಲ್ಲಿ ಹಾಕ್ಕೊಂಡ್ಬಿಡೋಣ.
ಹಾಕ್ಕೊಂಡು ಈಗ ನೀಟಾಗಿ ಈಗ ನೋಡಿ ನಮ್ಮ ಹೆಲ್ತಿ ಮತ್ತು ಟೇಸ್ಟಿ ಬೀಟ್ರೂಟ್ ಹಲ್ವ ರೆಡಿ ಆಯಿತು. ಈಗ ಏಲಕ್ಕಿ ಪುಡಿ ಹಾಕೋಣ, ಇದನ್ನು ನೀಟಾಗಿ ಕಲಿಸ್ಬಿಡೋಣ. ನೋಡಿ ಟೇಸ್ಟಿ ಮತ್ತು ಹೆಲ್ತಿ ಬೀಟ್ರೂಟ್ ಹಲ್ವ ರೆಡಿಯಾಗಿದೆ. ನಿಮಗೆ ಮೇಲೆ ಬೇಕಂದರೆ ನೀವು ಸ್ವಲ್ಪ ಒಣ ಕೊಬ್ಬರಿ ಆದರೂ ಹಾಕ್ಕೋಬೋದು, ಇನ್ನೂ ಬೇಕು ಅಂದರೆ ಇನ್ನೂ ಬೇರೆ ಬೇರೆ ಡ್ರೈ ಫ್ರೂಟ್ಸ್, ಚಿಯಾ ಸೀಡ್ಸ್ ಅಥವಾ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಯಾವುದು ಬೇಕಾದರೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕೆ, ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಒಳ್ಳೆಯ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.